ಬ್ರೇಕ್ನ ನಂತರ ನಮ್ಮ ಬೆಂಗಳೂರಿಗೆ ಸ್ವಾಗತ. ಬಿಬಿಎಂಪಿಗೂ ವಿವಾದಕ್ಕೂ ಅದೇನು ನಂಟು? ಮೇಯರ್ ಎಲೆಕ್ಷನ್ ವಿವಾದ ತಹಬದಿಗೆ ಬಂತು ಅನ್ನುವಷ್ಟರಲ್ಲಿ ಇದೀಗ ಬಜೆಟ್ನ ವಿವಾದ ಭುಗಿಲೆದಿದೆ. ಅದೇನು ವಿವಾದ ಬನ್ನಿ ನೋಡೋಣ. ಜುಲೈ 26ರಂದು ಬಿಬಿಎಂಪಿ ಮೇಯರ್ ವೆಂಕಟೇಶ್ ಮೂರ್ತಿ ಮಂಡಿಸಿದ ಬಜೆಟ್ ಇದೀಗ ತೀವ್ರ ಸ್ವರೂಪದ ವಿವಾದಕ್ಕೆ ಕಾರಣವಾಗಿದೆ. ಆಡಳಿತ ಪಕ್ಷದವರೇ ಮೇಯರ್ ವಿರುದ್ಧ ದಂಗೆದ್ದಿದ್ದಾರೆ. 8,519 ಕೋಟಿ ಅಯವ್ಯಯ ಮಂಡಿಸಿ ಅದರಲ್ಲಿ 1,200 ಕೋಟಿ ವಿಶೇಷ ಅನುದಾನವಾಗಿ ಸದಸ್ಯರಿಗೆ ನೀಡಿರೋದೇ ವಿವಾದಕ್ಕೆ ಕಾರಣ. ಆಡಳಿತ ಪಕ್ಷದ 112 ಸದಸ್ಯರ ಪೈಕಿ ಕೇವಲ 17 ವಾರ್ಡ್ಗಳಿಗೆ ಮಾತ್ರ ವಿಶೇಷ ಅನುದಾನ ನೀಡಿದ್ದಾರೆ. 66 ಸದಸ್ಯರ ಬಲ ಇರೋ ಕಾಂಗ್ರೆಸ್ ವಾರ್ಡ್ಗಳ ಪೈಕಿ 45 ವಾರ್ಡ್ಗಳಿಗೆ ವಿಶೇಷ ಅನುದಾನ ಕೊಟ್ಟಿದ್ದಾರೆ ಅಂತ ಆರೋಪ ಕೇಳಿಬಂದಿದೆ. ಹೀಗಾಗಿ ಈ ವಿಶೇಷ ಅನುದಾನವನ್ನೇ ರದ್ದು ಮಾಡಬೇಕು ಅಂತ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ನನ್ನ ಆಗ್ರಹ ಇಷ್ಟೇ, ಏನು ಈ ತಾರತಮ್ಯ ಆಗಿದೆ, ಈ ತಾರತಮ್ಯನ ಸರಿ ಮಾಡಬೇಕು, ಇನ್ನೊಂದು ಅವಶ್ಯಕತೆ ಇಲ್ಲ. ದಯವಿಟ್ಟು ಈ ಎಲ್ಲ ವಿಶೇಷ ಅನುದಾನಗಳು ಕೊನೆ ದಿನ ಏನು ಅಪ್ರೂವಲ್ ತೊಗೊಂಡಿದ್ದಾರೆ ಅದು ಖಂಡಿತವಾಗ್ಲೂ ತಾರತಮ್ಯದಿಂದ ಕೂಡಿದೆ, ಅದನ್ನು ರದ್ದು ಮಾಡಿ ಅಂತ ಮುಖ್ಯಮಂತ್ರಿಗಳು ಪತ್ರ ಬರೆದಿದೆ. ಅವರು ಪೂರಕವಾಗಿ ಸ್ಪಂದಿಸಿದ್ದಾರೆ. ಅವರ ಪತ್ರದಲ್ಲಿ ನೀವು ಕೊಟ್ಟಿರುವಂಥ ಇದು ಅಂಶಗಳು ಸತ್ಯವಾಗಿದೆ, ಸಮಂಜಸವಾಗಿದೆ, ಅದನ್ನು ನಾನು ಇದಕ್ಕೆ ಸಂಬಂಧಪಟ್ಟಂಗೆ ತೀಕ್ಷ್ಣವಾಗಿ ಕ್ರಮ ತಗೋಬೇಕು ಅಂತ ಹೇಳಿ ನಗರಾಭಿವೃದ್ಧಿ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀನಿ ಅಂತ ಅವರು ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ. ಆಡಳಿತ ಪಕ್ಷದವರ ಇಂತಹ ದೂರಿನ ಬಗ್ಗೆ ಮೇಯರ್ ವೆಂಕಟೇಶ್ ಮೂರ್ತಿ ಅವರನ್ನ ಕೇಳಿದ್ರೆ, ಅದು ಒಟ್ಟಾರ ಒಂದು ದಿವಸ ಬಜೆಟ್ ಮಂಡನೆ ಮಾಡಿದ್ವಿ, 2 ದಿವಸ ವ್ಯಾಪಕವಾಗಿ ಚರ್ಚೆ ಆಯಿತು. ಬಜೆಟ್ ಮಾಡಬಾರ್ದಂತಲೇ ವಿರೋಧಗಳೆಲ್ಲ ಇತ್ತು. ಚರ್ಚೆ ಆದಮೇಲೆ ನಾವು ಸರ್ಕಾರಕ್ಕೆ ಅದನ್ನು ಇಲ್ಲಿ ಕೌನ್ಸಿಲಲ್ಲಿ 198 ಜನ ಇರ್ತಕ್ಕಂಥ ಒಂದು ಕೌನ್ಸಿಲ್ ಅದರಲ್ಲಿ ಒಪ್ಪಿಗೆ ನಿರ್ಣಯ ಮಾಡಿ ಒಪ್ಪಿ ಅದನ್ನು ಆಯುಕ್ತರ ಮುಖಾಂತರ ಸರ್ಕಾರಕ್ಕೆ ಕಳಿಸಿದ್ದೀವಿ. ಸರ್ಕಾರವೇ ಅಂತಿಮ ತೀರ್ಮಾನ. ಈ ಬಗ್ಗೆ ಮಾಹಿತಿ ಕೇಳಿ ಬಿಬಿಎಂಪಿ ಆಯುಕ್ತರಿಗೆ ಮುಖ್ಯಮಂತ್ರಿಗಳ ಅಧೀನ ಕಾರ್ಯದರ್ಶಿ ಪತ್ರ ಬರೆದಿದ್ದಾರೆ. ಇದಕ್ಕೆ ಆಯುಕ್ತರು ಏನು ಪ್ರತ್ಯುತ್ತರ ನೀಡ್ತಾರೆ ಅನ್ನೋದು ಕಾದು ನೋಡಬೇಕು. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಶ್ರೇಯಾ ಶೆಟ್ಟಿ, ಸುವರ್ಣ ನ್ಯೂಸ್. ಎಕ್ಸಾಮ್, ಓದು, ಹೋಮ್ವರ್ಕ್ ಅಂತ ಸದಾ ಕಿರಿಕಿರಿಯಲ್ಲಿದ್ದ ಆ ವಿದ್ಯಾರ್ಥಿಗಳಿಗೆಲ್ಲ ಫುಲ್ ಖುಷಿಯಾಗಿದ್ರು. ಅವರು ಜಗತ್ತಿನ 7 ಅದ್ಭುತಗಳು, ವೈಜ್ಞಾನಿಕ ಜಗತ್ತಿನ ಚಿತ್ರಣಗಳನ್ನು ಒಂದೇ ಸೂರಿನಡಿಯಲ್ಲಿ ತಂದಿದ್ರು. ಅರೆ, ಏನಿದು ಅಂತ ಅಚ್ಚರಿ ಆಗ್ತಾ ಇದೆಯಾ? ನೀವೇ ನೋಡಿ. ಭೂಮಿಯ ವೈಶಿಷ್ಟ್ಯ, ಜಗತ್ತಿನ 7 ಅದ್ಭುತಗಳು, ಸ್ಯಾಟಲೈಟ್ ಉಡಾವಣೆಯ ನೈಜ ಚಿತ್ರಣ. ಹೌದು, ಅಲ್ಲಿ ಒಂದು ವಿಶಿಷ್ಟ ಜಗತ್ತು ಸೃಷ್ಟಿಯಾಗಿತ್ತು. ಅಂದ್ಹಾಗೆ ಇಂಥದೊಂದು ವಿಜ್ಞಾನ ಪ್ರಪಂಚವನ್ನ ಸೃಷ್ಟಿ ಮಾಡಿದವರು ಬಸವೇಶ್ವರ ನಗರದ ಕಾರ್ಮಲ್ ಹೈಸ್ಕೂಲ್ ವಿದ್ಯಾರ್ಥಿಗಳು. ಎವಲ್ಯೂಷನ್ ಆಫ್ ಮ್ಯಾನಿಂದ ಲೈಫ್ ಹೇಗೆ ಸ್ಟಾರ್ಟ್ ಆಗಿತ್ತು, ಅಲ್ಲಿಂದ ಫ್ಯೂಚರ್ ಲೈಫಲ್ಲಿ ಫ್ಯೂಚರ್ ಸ್ಪೇಸ್ ಟೆಕ್ನಾಲಜಿವರೆಗೂ, ಟೆಕ್ನಾಲಜಿ ಅಡ್ವಾನ್ಸ್ಮೆಂಟು ಮತ್ತು ಫ್ಯೂಚರ್ ಸಿಟಿ ಹೇಗಿರಬೇಕು, ಸೋಲಾರ್ ಸಿಟಿ ಅಂತ ಬೇರೆ ಬೇರೆ ಮಾಡೆಲ್ಸು, ಕರ್ನಾಟಕ ದರ್ಶನ್, ಹಿಮಾಲಯ ದರ್ಶನ್, ಹ್ಯೂಮನ್ ಆರ್ಗನ್ ಡಿಸ್ಪ್ಲೇ ಹೊಸದಾಗಿ ಮಾಡಿದ್ದೀವಿ. ಫ್ಯೂಚರ್ ಇಂಡಿಯಾದ ಕನಸಿನ ಬಗ್ಗೆ ಕೂಡ ವಿದ್ಯಾರ್ಥಿಗಳು ಮಾಹಿತಿಯನ್ನ ಸಂಗ್ರಹ ಮಾಡಿದ್ರು. ಪುಟ್ಟ ಸಾಕ್ಷ್ಯ ಚಿತ್ರವನ್ನು ಅವರು ಪ್ರದರ್ಶಿಸಿದ್ರು. ಇದೆಲ್ಲ ನಾವೇ ಮಾಡಿದ್ದು, ಇಷ್ಟು ದಿವಸ ಪಾಠ ಎಲ್ಲ ಓದ್ಕೊಂಡಿರೋದು, ಈ 2 ದಿವಸ ನಮಗೆ ನಾವೇ ಮಾಡಿದ್ದು, ನಮಗೆ ತುಂಬ ಖುಷಿಯಾಗಿದೆ. ನಾವೇ ಎಲ್ಲ ಎಕ್ಸಿಬಿಷನ್ ಎಲ್ಲ ಮಾಡಿದ್ದು. ನಾವು ಸೈನ್ಸ್ ಎಕ್ಸಿಬಿಷನ್ ಎಲ್ಲ ಮಾಡಿದ್ದೀವಿ. ಸೋಲಾರ್ ಸಿಸ್ಟಮ್, ಏರೋಪ್ಲೇನ್ಸ್, ಆ ಥರ ಇನ್ನೂ ಡಿಫ್ರೆಂಟಾಗಿ ಇನ್ನೂ ತುಂಬ ಇದೆ. ನೀವೆಲ್ಲ ಬಂದು ನೋಡ್ಬೋದು. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬಂತೆ ಪುಟ್ಟ ಮಕ್ಕಳ ಉತ್ಸಾಹ ಅನಾವರಣವಾಯಿತು. ಪೋಷಕರು ಹಾಗೂ ಶಿಕ್ಷಕರ ಪ್ರೋತ್ಸಾಹ ಇದ್ರೆ ಇಂತಹ ಅದೆಷ್ಟೋ ಪ್ರತಿಭೆಗಳು ಹೊರಹೊಮ್ಮೋದು ಗ್ಯಾರಂಟಿ. ಬೆಂಗಳೂರಿನ ಕ್ಯಾಮರಾಮನ್ ಯುಗಂಧರ್ ಜೊತೆಗೆ ಮಮತಾ ಮರ್ಧಾಳ, ಸುವರ್ಣ ನ್ಯೂಸ್. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನ ಇಂದಿನ ಚಿನ್ನದ ದರ ಏನಿದೆ ಬನ್ನಿ ನೋಡೋಣ.